ಶುರುನೇ ನಾನು ಮಾತಾಡ್ಬಿಡ್ಲಾ? ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ನಾನು. ಇಲ್ಲ, ನಾವು ಬಾಗಿಲು ಹಾಕ್ಬಿಡಿ ಪ್ಲೀಸ್. ನನಗೇನು ಅನ್ನೋದೇ ಗೊತ್ತಿಲ್ಲ. ಕೊಟ್ಟು ಯಾವ ಪ್ರೊಡಕ್ಷನ್ ಹೆಸರೆಲ್ಲ ಗೊತ್ತಿಲ್ಲ, ಹೆಸರಿಟ್ಟಿಲ್ಲ. ಹೆಸರು ಮತ್ತೆ ಲೋಗೋ ಈಗ ಅನಾವರಣ ಆಗುತ್ತೆ ಸರ್. ಅಲ್ಲ, ಹೆಸರು ಹೇಳೋದು ಬೇಡವಾ? ಹೆಸರು ಮತ್ತೆ ಲೋಗೋ ಇದೀಗ ಅನಾವರಣ ಆಗುತ್ತೆ. ಹೌದಲ್ಲ, ಅದು ಹೇಳ್ಬೇಕಲ್ಲ, ಬೇಡವಾ? ಗಂಟೆ ಗಂಟೆನ ಕೊಟ್ಟರೆ ಬಾರಿಸ್ಬೋದು. ಎಷ್ಟು ಜನ ಏನು ಅಲ್ವಾ? ನೀವೇ ನನ್ನ ಕಿವಿಯಲ್ಲಿ ಹೇಳ್ಬಿಡಿ, ನಾನು ಹೇಳ್ತೀನಿ. ರೆಡಿ ಸರ್? ವಿಜಯ್ ಟಾಟಾ ಅವರೇ, ಭಾಷಣ ಅಲ್ವಲ್ಲ ಇದು, ಲಾಂಚ್ ಮಾತ್ರ ಹೇಳ್ಬೇಕೀಗ. ಓಕೆ, ನಾನು ಏನು ಮಾಡ್ಬೇಕು ನನಗೆ ಕನ್ಫ್ಯೂಷನ್ ಆಗೈತಿ. ಎಷ್ಟು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಎಲ್ಲಿಂದ ಶುರು ಮಾಡೋದು ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಅಮೃತ ಸಿನಿ ಕ್ರಾಫ್ಟ್ ಅನ್ನೋ ಪ್ರೊಡಕ್ಷನ್ ಹೌಸು ಇವತ್ತು ಲಾಂಚ್ ಆಗ್ತಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಕೂಡ ನಾನೇ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಮಾತನಾಡುವ ವೇದಿಕೆಗೆ ಆಹ್ವಾನಿಸ್ತೀವಿ. ಸೊ ಇದು ಸ್ಟಾರ್ಟ್ ಮಾಡಲಿಕ್ಕೆ, ಇದು ಪ್ರಾರಂಭ ಮಾಡಲಿಕ್ಕೆ ಒಂದು ಕಾರಣ ಇದೆ. ಮೊನ್ನೆ ಲಾಸ್ಟಿಗೆ ಬಂದು 29th ಜೂನಲ್ಲಿ ಒಂದು ಮಿಸಸ್ ಇಂಡಿಯಾ ಕಾಂಪಿಟೇಷನ್ ಆಗುವಾಗ ನನ್ನ ಮಿಸಸ್ ಗೆದ್ದಾಗ ಐಡಿಯಾ ಬಂತು ಈ ಪಿಕ್ಚರ್ ಮಾಡೋಣ ಅಂತ. ಬಟ್ ಈ ಪಿಕ್ಚರ್ ಆ್ಯಕ್ಚುಲಿ ಈ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ, ಇದು ನಮ್ಮದು ಏನು ಹೇಳ್ತಾರೆ, ಇಟ್ ಈಸ್ ಕಾಲ್ಡ್ ಗಂಡ ಹೆಂಡತಿ ಜಗಳ. ಈ ಗಂಡ ಹೆಂಡತಿ ಜಗಳ ಇರಲಿಲ್ಲ ಅಂದರೆ ಇವತ್ತು ನಾನು ಈ ಅಮೃತ ಸಿನಿ ಕ್ರಾಫ್ಟ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಈ ನಮ್ಮ ಜಗಳದಲ್ಲಿ ನಮ್ಮ ಮಗಳು ಪಾಪ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಿಸಸ್ಗೆ. ಅವರು ಶೀಸ್ ಅನ್ ಹೌಸ್ ವೈಫ್ ಥರ ಅಲ್ಲ, ಯು ಪ್ರೂವ್ ಸಮಥಿಂಗ್ ಯುವರ್ ಡ್ಯಾಡ್, ಐ ಮೀನ್ ಮೈ ಹಸ್ಬೆಂಡ್ ಅಂತ ನಮ್ಮ ಡಾಕ್ಟರ್ ಟೋಲ್ಡ್ ಮೈ ವೈಫ್. ದೆನ್ ಶಿ ಕಂಟೆಸ್ಟೆಡ್ ಫಾರ್ ದಿಸ್ ಪೇಜೆಂಟ್ ಕಾಂಪಿಟೇಷನ್. ಅಫ್ಕೋರ್ಸ್ ದೆನ್ ವಿ ಸಪೋರ್ಟೆಡ್ ಲೇಟರ್. ಸೊ ವಾಟ್ ಈಸ್ ದೆನ್ ಅಫ್ಕೋರ್ಸ್ ಬಿಕಾಸ್ ಅವ್ರು ಗೆದ್ದ ಮೇಲೆ ನಮಗೆ ಒಂದು ಎಂಕರೇಜ್ಮೆಂಟ್ ಆಯಿತು. ಕನ್ನಡದ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದು, ಐ ಮೀನ್ ತೆಲುಗಲ್ಲಿ ಆಗಲಿ, ಹಿಂದಿ ಆಗಲಿ, ತಮಿಳ್ ಆಗಲಿ, ಮಲಯಾಳ ಆಗಲಿ, ಅನ್ಫಾರ್ಚುನೇಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಇದು ಬ್ಯಾಕ್ವರ್ಡ್ ಆಗಿದೆ, ತುಂಬ ಲ್ಯಾಗಿಂಗ್ ಆಗಿದೆ. ಐ ಥಾಟ್ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಇನ್ ದಿಸ್. ನನ್ನ ಉದ್ದೇಶ ಬರೀ ನಾನು 50 ಮೂವಿ ಮಾಡಬೇಕು, 100 ಮೂವಿ ಮಾಡಬೇಕು ಅಂತಲ್ಲ. ಎಂಟೈರ್ ಇಂಡಸ್ಟ್ರಿ, ಪ್ರತಿ ಪ್ರೊಡ್ಯೂಸರು, ಪ್ರತಿ ಡೈರೆಕ್ಟ್ರು ಮುಂದೆ ಬರಬೇಕು, ಪ್ರತಿ ಸ್ಕ್ರಿಪ್ಟ್ ಡೈರೆಕ್ಟ್ರು ಮುಂದೆ ಬರಬೇಕು. ದೇ ಹ್ಯಾವ್ ಟು ಇಂಪ್ರೂವೈಸ್ ಆ್ಯಂಡ್ ದೇ ಹ್ಯಾವ್ ಟು ರಿಲೀಸ್ ಮೋರ್ ಮೂವೀಸ್ ಅಂತ. ಅದಕ್ಕೆ ಬರೀ ನಾನೊಂದು 5 ಮೂವಿ ರಿಲೀಸ್ ಮಾಡಿದರೆ ಅದು ಸಕ್ಸಸ್ ಆಗೋದಿಲ್ಲ, ಅದು ಇಂಪಾಸಿಬಲ್. 5 ಮಾಡ್ಬೋದು, 10 ಮಾಡ್ಬೋದು, ಅದರಿಂದ ಉಪಯೋಗ ಆಗೋದಿಲ್ಲ. ನಾನು ನೋಡಿದಾಗ ಇದು ಮೂವಿಗಳು ತುಂಬ ರಿಲೀಸ್ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ. ಆದರೆ ಅದು ಮಾರ್ಕೆಟಿಂಗ್ ಸರಿ ಆಗ್ತಾ ಇಲ್ಲ, ಅದು ಜನಗಳಿಗೆ ತಲುಪಿಸ್ತಾ ಇಲ್ಲ. ನಾನು ಮೊನ್ನೆ 2-3 ಪಿಕ್ಚರ್ ನೋಡಿದೆ, ತುಂಬ ಚೆನ್ನಾಗಿತ್ತು, ಅದು ಪಬ್ಲಿಕ್ ಗೊತ್ತೇ ಆಗ್ತಾ ಇಲ್ಲ. ಸೊ ನಾನು ಫಸ್ಟ್ ಎಡಿಷನ್ನು ಈ 5 ಮೂವಿ ಏನಕ್ಕೆ ಮಾಡ್ತಾ ಅಂದರೆ, ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ, ಒಂದು ವೈಬ್ರೆಂಟ್ ಆಗಿರಲಿ ಮಾರ್ಕೆಟು, ಒಂದು ಮಾರ್ಕೆಟಲ್ಲಿ ಗೊತ್ತಾಗಲಿ. ನಾನು ಒಂದು ಮೂವಿ ಮಾಡಿದ್ರೆ ಅದಕ್ಕೇನು ಇದರಿಲ್ಲ ಇಂಪಾರ್ಟೆನ್ಸ್ ಅಂತ ಒಂದು 5 ಮೂವಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಮೋಸ್ಟ್ಲಿ 6 ಮೂವಿ ಫೈನಲ್ ಮಾಡಿದ್ದೀವಿ. ಈ 6 ಮೂವಿನ ಒಟ್ಟಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ನಂಬರ್ 1. ನಂಬರ್ 2, ಇದು ಬಿಟ್ಟು ನಮ್ಮ ಉದ್ದೇಶ, ಯಾರ್ಯಾರು ಮೂವೀಸ್ ಸ್ಟಾರ್ಟ್ ಮಾಡಿ ಪ್ರೊಡಕ್ಷನ್ ಮಧ್ಯದಲ್ಲಿ ಸ್ಟಕ್ ಆಗಿದ್ದರೋ ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತೀವಿ. ಈ ಸ್ಟಕ್ ಆಗಿದ್ದ ಪ್ರಾಜೆಕ್ಟ್ ಎಲ್ಲ ಈಚೆ ಬರಬೇಕಂತ ಉದ್ದೇಶ, ಅದು ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಉದ್ದೇಶ ಇದೆ. ಪ್ಲಸ್ ಈ ಪ್ರೊಡ್ಯೂಸರ್ ನಾವು ಮೂವಿ ಮಾಡಿದರೆ, ಆ ಮೂವಿ ಮಾಡಿದ ತಕ್ಷಣ ಆ ರಿಲೀಸ್ ಮಾಡಬೇಕಾದಂಥ ಅದು ಮಾರ್ಕೆಟಿಂಗ್ ಆಗ್ತಾ ಇಲ್ಲ. ಸೊ ಐ ರಿಯಲಿ ವಾಂಟ್ ಟು ಡೂ, ಐ ಮೀನ್ ಐ ಡೋಂಟ್ ವಾಂಟ್ ಟು ಸೇ ರಿಯಲಿ ಹೆಲ್ಪ್, ಬಟ್ ಆಲ್ಸೋ ಎ ಮಾರ್ಕೆಟಿಂಗ್ ಪಾರ್ಟ್ನರ್ ಫಾರ್ ದಿಸ್ ಆಲ್ ಮೂವೀಸ್. ಯಾರ್ಯಾರು ಪ್ರೊಡ್ಯೂಸ್ ಮಾಡಿದ್ರು ಆ ಮೂವಿನೊಂದು ಅದ್ಭುತವಾಗಿ ಲಾಂಚ್ ಮಾಡೋಣ. ಮೋಸ್ಟ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ನೋಡಿರಲ್ಲ, ಅದು ಎಂಟೈರ್ ಇಂಡಿಯಲ್ಲಿ ಕೂಡ ನೋಡಿರಲ್ಲ. ಆ ಥರ ನಾವು ಲಾಂಚ್ ಮಾಡ್ತೀವಿ. ನನ್ನ ಪಿಕ್ಚರ್ ಬಗ್ಗೆ ನಾನು ಮಾತಾಡ್ದಲ್ಲ, 5 ಪಿಕ್ಚರ್ ಬಗ್ಗೆ. ಈಗ ಆಗಲೇ ನಾನು 2 ಮೂವಿ ಪಿಕ್ಚರ್ ನೋಡಿದ್ದೀನಿ. ಆ ಪ್ರೊಡ್ಯೂಸರ್ ಹತ್ರ ಮಾತಾಡಿದ್ದೀವಿ. ಮೋಸ್ಟ್ಲಿ ವಿತಿನ್ 2 ವೀಕ್ಸೇ ನಾವು ಮೂವೀಸ್ ಲಾಂಚ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಆ ಮೂವೀಸ್ ನೋಡ್ತಾ ಇದ್ದೀವಿ. ಯಾರ್ಯಾರು ಮೂವಿ ಮಾಡಿದರೋ ಆ ಮೂವಿನ ನಾವು ಲಾಂಚ್ ಮಾಡ್ತೀವಿ. ನಮ್ಮ ಲಾಂಚಿಂಗ್ ಒಂಥರ ವಿಚಿತ್ರವಾಗಿರುತ್ತೆ. ಅದು ಪಬ್ಲಿಕ್ಕಿಗೆ ಟೋಟಲ್ 6 ಕೋಟಿ ಜನಕ್ಕೆ ಸೇರುತ್ತೆ. ಅದು ತಲುಪುವಾಗ ಅದು ಆಟೋಮೆಟಿಕಾಗಿ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಅದನ್ನು ವೈಬ್ರೇಷನ್ ತೊಗೊಂಡ್ಮಾಡ್ತೀವಿ. ಅದೇ ಥರ ಮಾಡಿದರೆ ಆವಾಗ ಈ ಮೂವಿಗಳು ಪ್ರೊಡಕ್ಷನ್ನು ಎಲ್ಲರೂ ಸಕ್ಸಸ್ ಆಗಲಿಕ್ಕೆ ಕಾರಣ ಇದೆ. ಇಲ್ಲಾಂದರೆ ನಾನು ಒಬ್ಬನೇ ಕೂತ್ಕೊಂಡು 5 ಮೂವಿ ಮಾಡ್ತೀನಿ, 10 ಮೂವಿ ಮಾಡ್ತೀನಿ ಅಂತ ಆಗೋದಿಲ್ಲ. ಸೊ ವಿ ಆರ್ ಜಸ್ಟ್ ಗಿವಿಂಗ್ ಅನ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಕಮ್ ಆ್ಯಂಡ್ ಜಾಯ್ನ್ ಅಸ್ ಆ್ಯಂಡ್ ಮೇಕ್ ಇಟ್ ಗುಡ್ ಆ್ಯಂಡ್ ಆಲ್ ದಿಸ್. ಆ್ಯಂಡ್ ಮೈ ಐಡಿಯಾ ಆಲ್ಸೋ ಇಸ್ ದಿಸ್, ಪ್ರತಿಯೊಬ್ಬ ಪ್ರೊಡ್ಯೂಸರ್ ಕೂಡ ನಾನು ಮೊನ್ನೆ ಮೀಟ್ ಮಾಡುವಾಗ ಅವ್ರು ಹೇಳ್ತಾರೆ, 5 ಕೋಟಿ ಬಂಡವಾಳ ಹಾಕಿದ್ದೀನಿ, ಒಂದು 4 ಕೋಟಿ ಬಂದರೆ ಪರವಾಗಿಲ್ಲ, ಇನ್ನೊಂದು ಕೋಟಿ OTT ಬರುತ್ತೆ, ಅದೇ ಬಿಟ್ಟಾಕೆ ಅಂತ ಹೇಳಿದ್ದೀನಿ. ಸರ್ ಆ ಥರ ಮಾತಾಡಲೇಬೇಡಿ.
ಇತ್ತೀಚೆಗೆ ಯಾವ ಪಿಕ್ಚರ್ ಸಕ್ಸಸ್ ಆಗಿದೆ ಅಂತ ಹೇಳಿದರೆ ಎಲ್ಲರ ಬಾಯಲ್ಲಿ ಕಾಂತಾರ ಅಂತ ಹೇಳಿದರು. ಕಾಂತಾರ ಎಷ್ಟು ಮಾಡಿದ್ರು ಅಂದರೆ 200 ಕೋಟಿ. ಅವ್ರು 200 ಕೋಟಿ ಮಾಡಿದ್ರೆ ನೀವು 1 ಕೋಟಿ ಮಾಡಿ, 10 ಕೋಟಿ ಮಾಡಿ ಅಂತ ಅದು ಇರಬೇಕು ನಿಮಗೆ. ಅದು ಬಿಟ್ಟು ಅವ್ರು 200 ಕೋಟಿ ಮಾಡಿದ್ರು ನಾನು ಬರೀ 5 ಕೋಟಿ ಮಾಡ್ತೀನಿ ಅಂತ ನೀವು ಆ ಥರ ಸರೆಂಡರ್ ಆಗಬೇಡಿ. ಅದಕ್ಕೊಂದು ಮಾರ್ಕೆಟಿಂಗ್ ಇದು ಟ್ಯಾಕ್ಟಿಕ್ಸ್ ಇದೆ, ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಅಸೋಸಿಯೇಟ್ ಆಗ್ತೀನಿ. ನಾವೇ ದುಡ್ಡು ಮಾಡ್ತೀವಿ, ನಾವು ಮಾಡೋಲ್ಲ ಅಂತ ನಾವಿನ್ನೂ ಫ್ರೀ ಮಾಡ್ತಾ ಇಲ್ಲ. ಬಟ್ ಆದರೆ ಇನ್ವೆಸ್ಟ್ ಮಾಡ್ತೀವಿ. ನಾವು ಇನ್ವೆಸ್ಟ್ ಮಾಡಿ ಪ್ರತಿಯೊಂದು ಮೂವಿನ ಲಾಂಚ್ ಮಾಡ್ತೀವಿ. ನನ್ನ ಪ್ರಕಾರ ಪ್ರತಿ ಶುಕ್ರವಾರ ಕನ್ನಡ ಇಂಡಸ್ಟ್ರಿ ಇಲ್ಲಿವರೆಗೂ ನೋಡದೇ ಇರೋದು ನೋಡ್ತೀರಾ. ಪ್ರತಿ ಶುಕ್ರವಾರ ಪ್ರತಿ ಮಾರ್ಕೆಟಲ್ಲಿ ಕರ್ನಾಟಕದಲ್ಲಿ ಟೋಟಲ್ ವೈಬ್ರೆಂಟಾಗಿ ನಾನು ಮಾಡಿಸ್ತೀನಿ. ಎವ್ರಿ ಮೂವಿ ವಿಲ್ ಬಿ ಸಕ್ಸಸ್ಫುಲ್ ಮೂವಿ ಆ್ಯಂಡ್ ಎವ್ರಿ ಮೂವಿ ವಿಲ್ ಬಿ ಹಿಟ್. 100% ಐ ಗಿವ್ ಯು ಗ್ಯಾರಂಟಿ. ವಿ ವಿಲ್ ಗಿವ್ ಎ ಸ್ಟಿಫ್ ಕಾಂಪಿಟೇಷನ್ ಟು ಬಾಲಿವುಡ್ ಆ್ಯಂಡ್ ಟಾಲಿವುಡ್. ಪ್ರತಿಯೊಬ್ಬರಿಗೆ ಒಂದು ಕಾಂಪಿಟೇಷನ್ ಕೊಡ್ತೀನಿ. ನಮ್ಮ ಕನ್ನಡ ಮೂವಿನ ಸಕ್ಸಸ್ ಮಾಡ್ತೀನಿ, ಅದಂತೂ ಗ್ಯಾರಂಟಿ ಕೊಡ್ತೀನಿ. ನಾನು 1 ವರ್ಷ ವೆಯ್ಟ್ ಮಾಡಬೇಕಿಲ್ಲ, ಜಸ್ಟ್ 2 ವೀಕ್ಸ್. ಆಲ್ರೆಡಿ ಮೂವೀಸ್ ನಾನು ನೋಡಿದ್ದೀನಿ, ಕೆಲವು ಪಿಕ್ಚರ್ಸು ಈ ಪ್ರೊಡ್ಯೂಸರ್ ತೆಗೆದು ಮೂವಿಗಳನ್ನ. ಆ ಮೂವಿ ನಾನು ಮಾರ್ಕೆಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಮೇ ಬಿ ವಿತಿನ್ 2 ವೀಕ್ಸ್ ಅಗೇನ್ ವಿಲ್ ಹ್ಯಾವ್ 1 more ಪ್ರೆಸ್ ಕಾನ್ಫರೆನ್ಸ್. ಐ ವಿಲ್ ಎಕ್ಸ್ಪ್ಲೈನ್ ಯು ಹೌ ದ ಮಾರ್ಕೆಟಿಂಗ್ ಹ್ಯಾಸ್ ಟು ಹ್ಯಾಪನ್. After that, we all will be happy and industry will grow. The only movie industry will do very well from here on. I assure you on that. Thank you. Thank you so much, sir. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.